ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಡಾಟಾ ಫ್ಲೋ ಬಗ್ಗೆ ತಿಳ್ಕೊಳ್ಳೋಣ. ಡಾಟಾ ಫ್ಲೋ ಅನ್ನೋದು ಒಂದು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಂಥ ಆಗಿರುತ್ತೆ. ಡಾಟಾ ಫ್ಲೋಗೆ ನಿಮ್ಮದು ಕಾಲೇಜ್ದು ಸರ್ಟಿಫಿಕೇಟ್ಸ್, ಆಮೇಲೆ ನಿಮ್ಮದು ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಎರಡು ಬೇಕಾಗ್ತವೆ. ಇದನ್ನು ನೀವು ಆನ್ಲೈನಲ್ಲಿ ಮಾಡ್ಬೋದು, ಇಲ್ಲ ಏಜೆಂಟ್ ಕಡೆದು ಕೊಟ್ಟು ಅವ್ರ ಕಡೆ ಮುಖಾಂತರವಾದರೂ ಮಾಡ್ಬೋದು. ಇದು 35,000 ಮಟ್ಟ ಇದು ಖರ್ಚು ಬರ್ತೈತಿ. ಇದಕ್ಕೆ ಫೀಸ್ ಇರ್ತೈತಿ. ಆಮೇಲೆ ಇದು 1 ತಿಂಗಳು ಆಗ್ತೈತಿ. 20 ಡೇಸ್ ಟು 1 ಮಂತ್, ಹೆಚ್ಚು ಕಡಿಮೆ 30 ಡೇಸ್ ಪ್ಲಸ್ ಆಗ್ತೈತಿ. ನಾನು ಮಾಡಿದಾಗ ಅದು 30+ ಆಗಿತ್ತು. ಸೊ ಈ ಪ್ರೊಸೆಸಿಂಗ್ ಡಾಟಾ ಫ್ಲೋ ಆದಮೇಲೆ ಅದು ಯಾವ ಥರ ಮಾಡ್ತಾರೆ, ನೀವು ಎಲ್ಲಿ ವರ್ಕ್ ಮಾಡಿದ್ದೀರಲ್ಲ ಅಲ್ಲಿಗೆ ಡಾಟಾ ಫ್ಲೋ ಕಡೆಯಿಂದ ಒಂದು ಇಮೇಲ್ ID ಕಳಿಸ್ತಾರೆ. ಅವ್ರು ಮೇಲ್ ಮಾಡ್ತಾರೆ. ಆ ಮೇಲ್ಗೆ ಆ ಕಡೆಯಿಂದ ಹಾಸ್ಪಿಟಲ್ ಕಡೆಯಿಂದ ರಿಪ್ಲೈ ಮಾಡಬೇಕು, ಈ ಥರ ವ್ಯಕ್ತಿ ನಮ್ಮಲ್ಲಿ ಇದ್ದ, ಕೆಲಸ ಮಾಡಿದ್ದಾನೆ ಅಂತ. ಅದೇ ಥರ ಸೇಮ್ ನಿಮ್ಮ ಯೂನಿವರ್ಸಿಟಿಗೂ ಕಳಿಸ್ತಾರೆ ಮೇಲ್. ಆಮೇಲೆ ರಿಪ್ಲೈ ಬಂದಮೇಲೆ ಅದು ನಿಮ್ಮದು ಡಾಟಾ ಫ್ಲೋ ಕಂಪ್ಲೀಟ್ ಆಗುತ್ತೆ. ಡಾಟಾ ಫ್ಲೋ ಒಂದ್ಸಲ ಕಂಪ್ಲೀಟ್ ಆದಮೇಲೆ ಅದ್ರದ್ದೊಂದು ಡಾಕ್ಯುಮೆಂಟ್ ನೀವು ಕಂಪ್ಲೀಟ್ ಆಗಿದ್ದನ್ನು ಡೌನ್ಲೋಡ್ ಮಾಡ್ಕೋಬೋದು ವೆಬ್ಸೈಟಲ್ಲಿ ಹೋಗಿ. ಅದು ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ಸು ಎಲಿಜಿಬಿಲಿಟಿ, ಆಮೇಲೆ ಎಕ್ಸಾಮ್ಗೆ ಬುಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಎಲಿಜಿಬಿಲಿಟಿ ನಂಬರು, ಲೈಸೆನ್ಸು, ಇದೆಲ್ಲ ನೆಕ್ಸ್ಟ್ ಪ್ರೋಸೆಸ್ಸು. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.